ಈಗಲ್ಲ, ನಾನು 6 ತಿಂಗಳಿಂದ ನನ್ನ ಕಡೆ ಇಲ್ಲಿ ಯಾರೋ ಬಂದಿದ್ರು, 6 ಮಂತ್ ಇಂದ ಲೆಟರ್ ಬರ್ದಿದ್ನ. ಈಗ ಅವರೆಲ್ಲ ಬರ್ತಿರ್ಬೇಕು. ನಾನು 6 ತಿಂಗಳಿಂದ ಲೆಟರ್ ಬರ್ದೆ. ಅವ್ರು ಯಾರೋ ಒಬ್ಬರು ನಮ್ಮ ಶಿರಾದಲ್ಲಿ ಆಗ್ಬೇಕಂತ, ಒಳ್ಳೇದಾಯ್ತು, ನಮ್ಮ ಊರು ಸ್ವೀಪ್ ಆಗ್ತೈತೆ ಅಲ್ಲಿ ಎಲ್ಲ ಅಂತ ನಾನು ಹೇಳಿದೆ. ಯಾಕಂದ್ರೆ ನಮಗೂ ಬರ್ಲಿಕ್ಕೆ ಹುಬ್ಳಿ, ಬೆಳಗಾಂ, ಶಿವಮೊಗ್ಗ, ಬಿಜಾಪುರ ನಿಯರೆಸ್ಟ್ ಆಗುತ್ತೆ. ಮುಖ್ಯವಾಗಿ ಅಲ್ಲಿ ಮಾಡೋ ಉದ್ದೇಶ ಅಂದ್ರೆ, ಈಗಾಗಲೇ ಬೆಂಗಳೂರು ಟ್ರಾಫಿಕ್ನಿಂದ ಸಮಸ್ಯೆ ಆಗಿದೆ. ಅದು ಏರ್ಪೋರ್ಟ್ ಆದರೆ ಇನ್ನೂ ಒಂದು 5,000 ಗಾಡಿ ಎಕ್ಸ್ಟ್ರಾ ಆಗ್ತದೆ ಸಿಟಿಯಲ್ಲಿ ಎಂಟ್ರಿ. ಸೊ ಅಲ್ಲಿ ಆದರೆ ಆ ಕಡೆಯಿಂದ ಬರ್ತಾರೆ, ಆ ಕಡೆ ವಾಪಸ್ ಹೋಗಿಬಿಡ್ತಾರೆ, ಅವರು ಬೆಂಗಳೂರಿಗೆ ಬರೋಲ್ಲ. ಸೊ ಹೀಗಾಗಿ ನಾನು 6 ತಿಂಗಳಿಂದ ಪತ್ರ ಬರ್ತೀನಿ CM ಅವ್ರಿಗೆ, ಶಿರಾದಲ್ಲಿ ಆಗಬೇಕು. ಮತ್ತು ಅಲ್ಲಿ ಗೌರ್ಮೆಂಟ್ ಲ್ಯಾಂಡ್ ಕೂಡ ಇದೆ, ಅಲ್ಲಿ ನಮ್ಮದೇ ಲ್ಯಾಂಡ್ ಇದೆ. ಸೊ ಉತ್ತರ ಕರ್ನಾಟಕ 7-8 ಜಿಲ್ಲೆಗೆ ಅನುಕೂಲ ಆಗುತ್ತದೆ. 7-8 ಸುಮಾರು ಜಿಲ್ಲೆ, ಅರ್ಧ ಕರ್ನಾಟಕ ಇದೆಲ್ಲ ಅಲ್ಲಿ ಆಲ್ರೆಡಿ ನಮ್ಮ ಗೌರ್ಮೆಂಟ್ ಜಾಗ ಇದೆ ಶಿರಾ ಹತ್ತಿರ ಮೇಲೆ. ನಮಗೆ ಅನುಕೂಲ ಆಗುತ್ತೆ, ನಾವು ನೋಡೋಲ್ಲ. ನಾವ್ಯಾಕೆ ಬೆಂಗಳೂರು ಬರ್ಬೇಕು? ಇಲ್ಲಿ ಆ ಕಡೆ ಹೊರಗಿಂದ ಹೊರಗೆ ಬರ್ತೀವಿ, ವಾಪಸ್ ಹೋಗ್ತಾರೆ ನಮ್ಮ ಜನ. ಅದು ಇದೆ ಅದ, ಅದು ಆ ಕಡೆ ಕಮಿಟಿಯವರು 2 ಕಡೆ ಬಂದು ನೋಡ್ಕೊಂಡು ಹೋಗಿದ್ದಾರೆ. ತಾವು ಶಿರಾದಲ್ಲಿ ಈಗ ಜಯಚಂದ್ರ ಅವರು ತಾವು ಪತ್ರ ಬರೆದಿದ್ದಾರೆ, ಅದನ್ನು ಸಹ ಪರಿಗಣಿಸಿ ಅದು ಸಹ ಅದನ್ನ ಅವರು ನೋಡ್ಲಿಲ್ಲ ಅಂತ. ಯಾವ್ದೇ ಈಗ ನೀವು ಪತ್ರ ಬರೆದು ಅದಕ್ಕೆ ನಾವು ಮನ್ನಣೆ ಕೊಡ್ಲಂಗಿದ್ರೆ ಅದನ್ನು ಸೇರಿಸಿ. ಹೌದು, ಇಲ್ಲಿಂದ ಹೋದ್ರಲ್ಲಿ ಶಿರಾ ಇಲ್ಲ, 3 ಮಾತ್ರ ಕಳಿಸಿದ್ರು. ಆ 3 ಮಾತು ನೋಡಿದ್ದಾರೆ. ಮತ್ತೆ ಎಲ್ಲಾರು ಕೊಟ್ಬೇಕು, ಮತ್ತೆ ವಾಪಸ್ ಕಳಿಸ್ಬೋದು, ಇದ್ರು ನೋಡ್ಕೊಂಡ್ ಬನ್ನಿ ಅಂತ. ನಾವೇನೋ ಯಾರ ಕೊಟ್ಟರು ಕೂಡ ಟೆಕ್ನಿಕಲಿ ಫೈನಲ್ ಮಾಡೋರು ಅವರು, ಎಲ್ಲಿ ಮಾಡ್ಬೇಕು ಅನ್ನೋದು ಅಂತ ಅಂತಿಮವಾಗಿ ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾದವರು ಅವ್ರು ಯಾರು ಡಿಸಿಷನ್ ತಗೋಬೇಕು. ನಮ್ಮ ಸಮಸ್ಯೆ ನಮಗೆ ಅನುಗುಣವಾಗಿ ನಾವು ಅನುಕೂಲಕ್ಕಾಗಿ ಹೇಳಿದ್ವಿ. ಯಾವ್ದ್ರೆ ಮಾಡಂತ ಈಗಿದೆ, ಅದು ಡಿಮಾಂಡ್ ಇದೆ. ಅದ್ರ ನಮ್ಮ ಜಯಚಂದ್ರ ಅವರು ನೇತೃತ್ವದಲ್ಲಿ ಅದು ಇದೆ ಇರೋದು. ಅವ್ರು ಲೆಟರ್ ಕೊಟ್ರೆ ಮತ್ತೆ ಬಹುಶಃ ವಾಪಸ್ ಕೇಳ್ಬೋದು. ಅವ್ರ ಅಂತಿಮವಾಗಿ ಟೆಕ್ನಿಕಲಿ ಮುಖ್ಯ. ಬಟ್ MB ಪಾಟೀಲ್ ಅವರು ಹೇಳ್ತಿರುವಂತದ್ದು ಇದು ಬೆಂಗಳೂರಿನ 2ನೇ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ, ಹಾಗಾಗಿ ಬೆಂಗಳೂರು ಲಿಮಿಟ್ ಹೋಗಬೇಕಾಗುತ್ತೆ. ಮತ್ತೆ ಬಂಡವಾಳ ಹಾಕೋರು ಕೂಡ ಶಿರಾಗ ಹೋದ್ರೆ ಬಂಡವಾಳ ಹಾಕ್ತಾರ, ಬರ್ತಾರೆ, ಅಥವಾ ಯಾರು ಬರ್ತಾರೆ ನಿಮ್ಗೆ ಅಂತ. ಆದ್ರೆ ಡಿಸ್ಟ್ರಿಕ್ಟ್ ರಿಪೋರ್ಟ್ ಆಗುತ್ತೆ, ಅದು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಬೆಂಗಳೂರು. ನೋಡಿ, ಅದು ಜೊತೆಗೆ ಇದನ್ನ ನೋಡ್ಬೇಕಾಗ್ತದೆ. ಬೆಂಗಳೂರನ್ನು ಕೂಡ ನಾವು ಇಂಪಾರ್ಟೆಂಟ್ ಕಾಯ್ಕೋಬೇಕಾಗ್ತದೆ. ಇನ್ನೊಂದು 5,000 ಗಾಡಿ ಬಂದ್ರೆ ಆ ರೋಡಲ್ಲಿ ಪರಿಸ್ಥಿತಿ ಏನಾಗುತ್ತಾರೆ, ಹೀಗೆ ಹೋಗ್ಲಿಕ್ಕಾಗಲ್ಲ. ಸಾಯಂಕಾಲ ಮತ್ತು ಬೆಳಗ್ಗೆ ಇನ್ನು 5,000 ಗಾಡಿ ಆ್ಯಡ್ ಆದರೆ ಪರಿಸ್ಥಿತಿ ಏನಾಗುತ್ತೆ, ಮತ್ತೆ ಬೆಂಗಳೂರಿಗೆ ಸಮಸ್ಯೆ ಆಗುತ್ತೆ. ಆ ದೃಷ್ಟಿಯಿಂದ ನಾವು ಬೇಡ ಅಂತ ಹೇಳಿದ್ವಿ. 2ನೇದು ಆ ಕಡೆಯವ್ರಿಗೆ ಅನುಕೂಲ ಆಗುತ್ತೆ. ಹುಬ್ಬಳ್ಳಿಯಿಂದ ಬಳ್ಳಾರಿ 3 ಅವರ್ಸ್ನಾಗ ಬರ್ತಾರೆ ಏರ್ಪೋರ್ಟ್ಗೆ. ಎಲ್ಲರೂ ಬೆಂಗಳೂರವರ ವಿದೇಶಕ್ಕೆ ಹೋಗೋಲ್ಲ, ಜಿಲ್ಲೆಯವರು ಹೋಗ್ತಾರೆ. ಮೈಸೂರು, ಶಿವಮೊಗ್ಗ, ಹಾಸನ, ಒಳಗಡೆಯಿಂದ ಹಾಸನ, ಮೈಸೂರು, ಶಿವಮೊಗ್ಗ ಭಾಳ ಹತ್ರ ಆಗ್ತದೆ. ಅದಕ್ಕೆ ಹೊಸಪೇಟು, ಅಲ್ಲೇ ಬಳ್ಳಾರಿ ಇದೆ, ಧಾರವಾಡ ಇದೆ, ಬೆಳಗಾವಿ ಕೂಡ 4 ಅವರ್ಸ್ನಾಗ ಬರ್ಬೋದು ನಾವು. ಆ ಆ್ಯಂಗಲ್ನಿಂದ ಅದನ್ನೆಲ್ಲ ಭೌಗೋಳಿಕವಾಗಿ ನೋಡಿ ಅದನ್ನು ನಾವು ಹೇಳಿದ್ದು. ಸುಮ್ಮನೆ ಹಂಗೆ ಇಲ್ಲಿ ತಪ್ಪಿಸ್ಬೇಕು ಅಲ್ಲಿ ಮಾಡ್ಬೇಕಂತಲ್ಲ, ಎಂಟೈರ್ ಹೆಚ್ಚು ಜನಕ್ಕೆ ಅನುಕೂಲ ಆಗುತ್ತೆ ಅಂತ ನಾವು ಸಜೆಸ್ಟ್ ಮಾಡಿದ್ವಿ. ಬಟ್ ಇನ್ನೊಂದು MB ಪಾಟೀಲ್ ಅವ್ರ ಮಾತು ಹೇಳಿದ್ರು, ಶಿರಾಕ್ಕೆ ಕೊಟ್ರೆ ಇಲ್ಲಿ ಬೆಂಗಳೂರು ದಕ್ಷಿಣದ್ದು ಹೊಸೂರು ಕಡೆ ಆಗುತ್ತೆ, ಹೊಸೂರು ತಮಿಳುನಾಡು ಕೂಡ ಮಾಡುತ್ತೆ. ಅವ್ರೇನು ಹೊಸದವ್ರು ಇಂಟರ್ನ್ಯಾಷನಲ್ ಏನೋ ಏರ್ಪೋರ್ಟ್ ಮಾಡ್ತಾ ಇಲ್ಲ, ಅದು ದೊಡ್ಡದಾಗಿ ಏರ್ಪೋರ್ಟ್ ಮಾಡ್ತಿದ್ದಾರೆ ಅಷ್ಟೇ. ಬೆಂಗಳೂರಿಗೆ ಇದ್ದೇ ಇರ್ತದೆ ಪ್ರಾಮುಖ್ಯತೆ, ಬೆಂಗಳೂರು ಕಳ್ಕೊಳ್ಳಿಕ್ಕೆ ಆಗೋಲ್ಲ. ಸೊ ಆ ದೃಷ್ಟಿಯಿಂದ ನಾವು ಶಿರಾದಲ್ಲಿ ಆಗ್ಬೇಕಂತ ಹೇಳಿದ್ವಿ. ಅಥವಾ ನೆಲಮಂಗಲ್ಲಿ ಆಗಲಿ ಅಥವಾ ತುಮಕೂರು ಹತ್ರ ಎಲ್ಲಿ ಅವರು ಕೂಡ ಓಕೆ, ಸೋಮಣ್ಣ ಅವರು ಕೂಡ ಶಿರಾದಲ್ಲಿ ಆಗಬೇಕು ಅಂತ ಹೇಳಿದ್ರು. ಅಲ್ಲಿ ಆಗಬೇಕು. ಅಥವಾ ಏನು ಅಕ್ಕಪಕ್ಕದಲ್ಲಿ ನಮ್ಮ ಅಲ್ಲಿ ಯಾವುದೋ ಇಂಡಸ್ಟ್ರಿಯಲ್ ಏರಿಯಾ ಇದೆಯಲ್ಲ, ಒಂದು ತುಮಕೂರು ನಂತರ ಅಲ್ಲಿ ಅದು ಪರವಾಗಿಲ್ಲ. ಆದರೆ ಹೈವೇ ಸುತ್ತಮುತ್ತ ಆದರೆ ಅನುಕೂಲ ಆಗುತ್ತೆ. ಎಲ್ಲರೂ ಆಗಲಿ, ಅಲ್ಲೇ ಶಿರಾ ಅಂತ ಹೇಳ ಅಥವಾ ಶಿರಾ 2 ಮಧ್ಯೆ ಆದ್ರೂ ಪರವಾಗಿಲ್ಲ. ಸೊ ಆ ದೃಷ್ಟಿಯಿಂದ ನಾವು ಸಜೆಸ್ಟ್ ಮಾಡಿದ್ದು ಅಷ್ಟೇ, ಹೊರತಾಗಿ ಅದು ಅಲ್ಲಿ ಆಗಬಾರ್ದಂತೇನು ಅಲ್ಲ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.